ಇನ್ನು ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ಡೆಡ್ಲಿ ಆಕ್ಸಿಡೆಂಟ್ ಸಂಭವಿಸಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಳಗಾವಿಯಲ್ಲೂ ಕೂಡ ಭೀಕರ ಅಪಘಾತ, ಇಬ್ಬರು ಸಾವಿಗೀಡಾಗಿದ್ದಾರೆ. ಟ್ರ್ಯಾಕ್ಟರ್ ಮತ್ತು ಬೈಕ್ ನಡುವೆ ಈ ಆಕ್ಸಿಡೆಂಟ್ ಆಗಿರುವಂತಹದ್ದು. ಗೋಕಾಕ್ ತಾಲೂಕಿನ ಲೋಳಸೂರ ಬ್ರಿಡ್ಜ್ ಬಳಿ ಈ ದುರಂತ ಸಂಭವಿಸಿದೆ. ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ ಕೆಳಗೆ ಸಿಲುಕಿ ಬೈಕ್ ಸವಾರರು ದುರ್ಮರಣಕ್ಕೀಡಾಗಿದ್ದಾರೆ. ಜೆಸಿಬಿಯ ಮೂಲಕ ಟ್ರ್ಯಾಕ್ಟರ್ ಅನ್ನು ತೆರವು ಮಾಡ್ತಾ ಇದ್ದಾರೆ ಪೊಲೀಸರು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಕಬ್ಬು ತುಂಬಿಕೊಂಡು ಹೋಗ್ತಾ ಇದ್ದಂತಹ ಟ್ರ್ಯಾಕ್ಟರ್ಗೆ ಬೈಕ್ ಬಂದು ಗುದ್ದಿರುವಂತಹದ್ದು. ಈ ಟ್ರ್ಯಾಕ್ಟರ್ನ ಚಕ್ರಗಳಿಗೆ ಬೈಕ್ ಸವಾರರು ಸಿಲುಕಿಕೊಂಡಿದ್ದಾರೆ. ಆ ಟ್ರ್ಯಾಕ್ಟರ್ನ ಮೇಲ್ಭಾಗದಲ್ಲಿದ್ದಂತಹ ಕಬ್ಬುಗಳನ್ನು ತೆರವುಗೊಳಿಸಿದೆ ಜೆಸಿಬಿ. ತದನಂತರ ಆ ಚಕ್ರದ ಅಡಿ ಸಿಲುಕಿದ್ದಂತಹ ಬೈಕ್ ಸವಾರರನ್ನು ಹೊರತೆಗೆಯುವಂತಹ ಕೆಲಸವನ್ನು ಸ್ಥಳೀಯರು ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಕುರಂದವಾಡೆ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಈ ಆಕ್ಸಿಡೆಂಟ್ಗೆ ಕಾರಣ ಏನು, ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ ಅಂತ? ಪ್ರಮುಖವಾಗಿ ಪ್ರೇಮ್ ಕುಮಾರ್, ಈ ಆಕ್ಸಿಡೆಂಟ್ ಕಾರಣ ಅಂತಂದ್ರೆ ಅಲ್ಲೊಂದಿಷ್ಟು ಚಿಕ್ಕದಾದಂತ ರಸ್ತೆ ಇರುವಂತದ್ದು, ಮತ್ತೆ ಈಗ ಕಬ್ಬು ಸೀಸನ್ ಇರೋದ್ರಿಂದ ಎಲ್ಲಾ ಕಡೆ ಕಬ್ಬು ಕಟಾವಾಗಿ ಫ್ಯಾಕ್ಟ್ರಿಗಳು ಹೋಗ್ತಾ ಇರುವಂತದ್ದು, ಮತ್ತೆ ಈ ಟ್ರಾಕ್ಟರ್ದವರು ಆ ಕಡೆ ಯಥಾವತ್ತ ತುಂಬಿರುವಂತದ್ದು. ಹೀಗಾಗಿ ಆ ಕಡೆ ಏನು ಟ್ರೈಲ್ ಇರುತ್ತೆ, ಆ ಟ್ರೈಲ್ ಒಂಚೂರು ಹೊಳ್ತಾ ಇರ್ತದೆ. ಹೀಗಾಗಿ ಈ ಒಂದು ಆಕ್ಸಿಡೆಂಟ್ ಸಂಭವಿಸಿದೆ ಅಂತ ಹೇಳುತ್ತೆ. ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿದೆ. ಜೆಸಿಬಿ ಬಳಸಿ ಏನು ಕಬ್ಬು ಮೇಲ್ಗಡೆ ಬೀಳ್ತು, ಎರಡು ಶವಗಳ ಮಧ್ಯನ ಕಬ್ಬನ್ನ ಸರಿಸಿ ಎರಡು ಮೃತದೇಹಗಳನ್ನ ಹೊರಗಡೆ ತೆಗೆದಿರುವಂತದ್ದು. ಮತ್ತು ಬೆಳಗಾವಿ ಜಿಲ್ಲೆ ಗೋಕಾಕದಲ್ಲಿ ಬಹಳಷ್ಟು ಕಡೆ ಈ ತರ ಟ್ರ್ಯಾಕ್ಟರ್ಗಳು ಹೋಗ್ತಾ ಇರೋದ್ರಿಂದ ಅಪಾವತ ಅಗತ್ಯ ಅಂತ ಹೇಳಿ ಕೂಡ ಹೇಳಲಾಗ್ತದೆ. ಹೀಗಾಗಿ ಇದು ಗೋಕಾಕ್ ಜಿಲ್ಲೆ ಏನು ಗೋಕಾಕ್ ಲೋಳ್ಸೂರು ಬ್ರಿಡ್ಜ್ ಅಂತ ಏನ್ ಹೇಳ್ತೀವಿ, ಅದು ಚಿಕ್ಕದಂತ ಬ್ರಿಡ್ಜ್ ಐತಿ. ಇದು ಸಂಕೇಶ್ವರ ಸೌದತ್ತಿ ರಾಜ್ಯ ಹೆದ್ದಾರಿ ಏನಿದೆ ಅದರಲ್ಲಿ ಬರ್ತಕ್ಕಂಥ ಲೋಳ್ಸೂರು ಬ್ರಿಡ್ಜ್. ಇದು ಏನು ಘಟಪ್ರಭಾ ನದಿ ಮೇಲ್ಗಡೆ ಕಟ್ಟಿರುವಂತಹ ಬ್ರಿಡ್ಜ್ ಆಗಿದ್ರಿಂದ ಇಲ್ಲಿ ಚಿಕ್ಕದ ಬ್ರಿಡ್ಜ್ ಈ ಅಪಘಾತ ಆಗಿರುವಂತದ್ದು. ಪ್ರೇಮ್ ಕುಮಾರ್, ದಿಲೀಪ್, ಸಾವನ್ನಪ್ಪಿರೋರ ಮಾಹಿತಿ ಏನಾದರೂ ಸಿಕ್ಕಿದೆಯಾ? ಮಾಹಿತಿಯನ್ನ ಪಡಿಸಲಾಗ್ತದೆ ಎಲ್ಲಿಯವರು ಏನು ಹಾಗೆ ಅಂತೇಳಿ. ಯಾಕಂದ್ರೆ ಬೈಕ್ಸ್ ಅವರು ಇಬ್ರು ಕೂಡ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಏನು ಟ್ರ್ಯಾಕ್ಟರ್ ಚಕ್ರದ ಕೆಳಗೆ ಸಿಲುಕಿದ್ದು ಇಮಿಡಿಯೇಟ್ ಆಗಿ ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ. ಇವರ ಮಾಹಿತಿಯನ್ನು ಕೂಡ ಪಡೆಯಲಾಗ್ತದೆ. ಅವ್ರಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಪರಿಶೀಲನೆ ಮಾಡ್ತಾರೆ. ಆದಷ್ಟು ಬೇಗ ಮಾಹಿತಿ ತಿಳಿಸುವಂತೆ ಪೊಲೀಸ್ ಮೂಲಗಳು ತಿಳಿಸಿರುವಂತದ್ದು. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.